ನನ್ನ ಹತ್ರ ದುಡ್ಡಿತ್ತು ನಿಜ, ಆದರೆ ಕೆಲಸ ಮಾಡಿದ್ದು ರವಿರಾಜ್ ಅವರ ಒಂದೇ ಒಂದು ಮಾತು. ಥ್ಯಾಂಕ್ ಯು. ಸರಿ, ಊಟ ರೆಡಿ ಇದೆ, ಬನ್ನಿ ಊಟ ಮಾಡೋಣ ಪ್ಲೀಸ್. ನಾನು ಹೊರಡ್ತೀನಿ, ನನಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ. ಏನು ಸರ್ ಹೀಗೆ ಹೇಳ್ತಾ ಇದ್ದೀರಾ? ಮೊದಲೇ ಸಲ ಮನೆಗೆ ಬಂದಿದ್ದೀರಿ, ಈಗ ಹೋಗ್ತೀನಿ ಅಂದರೆ ಪ್ಲೀಸ್ ನಮ್ಮ ಜೊತೆ ಊಟ ಮಾಡ್ಕೊಂಡೆ ಹೋಗಬೇಕು. ಪ್ಲೀಸ್ ಬನ್ನಿ ಬನ್ನಿ, ನಂದಿನಿ ಅವರೇ ಬನ್ನಿ, ಸುರೇಶ್, ಅರುಣ್ ಬನ್ನಿ ಬನ್ನಿ, ಸುಭಾಷ್ ಬನ್ನಿ ಸರ್, ಮಾಮ ಮಂಜು. ನಂದಿನಿ ಅಕ್ಕ, ಯಾಕೆ ಇಲ್ಲೇ ನಿಂತ್ಬಿಟ್ರಿ? ಬನ್ನಿ ಹೋಗೋಣ. ಮಂಜು, ನನಗೆ ಅರ್ಜೆಂಟಾಗಿ ಒಂದು ಕೆಲಸ ಇದೆ, 5 ನಿಮಿಷ ಹೋಗ್ಬಿಟ್ಟು ಬಂದ್ಬಿಡ್ತೀನಿ. ಯಾರಾದರೂ ಕೇಳಿದ್ರೆ ಹೇಳ್ತೀಯಾ ಪ್ಲೀಸ್? ಸರಿ ಅಕ್ಕ, ಹೋಗ್ಬಿಟ್ಟು ಬನ್ನಿ. ಮೇಡಮ್, ಕಿರಿಯಪ್ಪನವ್ರೆ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಮೇಡಮ್. ಯಾಕೆ ಮೇಡಮ್ ಒಂಥರ ಇದ್ದೀರಲ್ಲ, ಈಗ ಬಂದು ಈಗಲೇ ಹೋಗ್ತಾ ಇದ್ದೀರಾ? ಅದು ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ಅದಕ್ಕೆ ಹೋಗ್ತಾ ಇದ್ದೀನಿ. ಮೇಡಮ್, ನನಗೆ ಗೊತ್ತು ನೀವು ಯಾಕೆ ಹೋಗ್ತಾ ಇದ್ದೀರಾ ಅಂತ. ಒಳಗಡೆ ರವಿರಾಜ್ ಸರ್ ಇದ್ದಾರೆ ಅಂತ ತಾನೆ? ಹಾಗೇನಿಲ್ಲ, ಅವರಿದ್ರೆ ನನಗೇನು. ನಾನು ಹೊರಡಬೇಕು ಗಿರಿಯಪ್ಪನವ್ರೆ, ಬರ್ತೀನಿ. ಮೇಡಮ್ ಪ್ಲೀಸ್, ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕಾಯ್ತು. ಮುಖ್ಯವಾದ ವಿಷಯನ? ಸರಿ, ಮನೆ ಹತ್ರ ಬನ್ನಿ ಮಾತಾಡೋಣ. ನನಗೀಗ ಟೈಮ್ ಆಯಿತು. ಇಲ್ಲ ಮೇಡಮ್, ಈಗಲೇ ಮಾತಾಡಬೇಕಾಯ್ತು. ಸರಿ, ಅದೇನು ವಿಷಯ ಬೇಗ ಹೇಳಿ. ರವಿರಾಜ್ ಸಾರು ತುಂಬ ಒಳ್ಳೆಯವರು. ಯಾರು ಒಳ್ಳೆಯವರು, ಯಾರು ಕೆಟ್ಟವರು, ನನಗಿದ್ಯಾವುದು ಬೇಕಾಗಿಲ್ಲ ಗಿರಿಯಪ್ಪನವ್ರೆ, ಬರ್ತೀನಿ. ಮೇಡಮ್ ಪ್ಲೀಸ್ ಮೇಡಮ್, ಒಂದೊಂದು ನಿಮಿಷ ಮೇಡಮ್. ಮೇಡಮ್ ಪ್ಲೀಸ್ ಮೇಡಮ್, ಒಂದೊಂದು ನಿಮಿಷ ನನ್ನ ಮಾತು ಕೇಳಿ ಮೇಡಮ್. ಒಂದೊಂದು ನಿಮಿಷ ಮೇಡಮ್ ಪ್ಲೀಸ್, ದಯವಿಟ್ಟು ಮೇಡಮ್. ಸರಿ, ಅದೇನು ಹೇಳ್ತಿರೋ ಹೇಳಿ. ಮೇಡಮ್, ನೀವು ರವಿರಾಜ್ ಸರ್ ಬಗ್ಗೆ ತಪ್ಪು ತಿಳ್ಕೊಂಡಿದ್ದೀರಾ. ಅವ್ರು ಎಷ್ಟು ಒಳ್ಳೆಯವರು ಅಂದರೆ ಅದನ್ನು ಸುಲಭವಾಗಿ ಬರೀ ಬಾಯಿ ಮಾತಲ್ಲಿ ಹೇಳೋಕ್ಕಾಗಲ್ಲ. ಆದರೆ ಅವರ ಎಲ್ಲ ಕೆಲಸಕ್ಕೂ ಅವ್ರ ತಾಯಿನೇ ಅಡ್ಡಗಾಲಾಗಿ ನಿಂತಿರೋದು. ಹೌದು, ರವಿರಾಜ್ ಅವರು ತುಂಬಾ ಒಳ್ಳೆಯವರು. ಅವ್ರ ತಾಯಿ ಕೆಟ್ಟವರು. ಜೀವನ ಪೂರ್ತಿ ತಾಯಿ ಹೆದರ್ಕೊಂಡಿರೋದೇ ಆದ್ರೆ ನನ್ನನ್ನು ಯಾಕೆ ಪ್ರೀತಿಸ್ಬೇಕಾಗಿತ್ತು? ಅವ್ರ ತಾಯಿ ಎಲ್ಲದಕ್ಕೂ ಅಡ್ಡಗಾಲ್ ಹಾಕ್ತಾರೆ ಅಂದ್ರೆ, ಅವರನ್ನ ಎದುರಿಸಕ್ ಆಗ್ಲಿಲ್ಲ ಅಂದ್ರೆ, ಅನುಭವಿಸ್ತಾ ಇರೋರು ಅನುಭವಿಸ್ತಾನೆ ಇರ್ಲಿ ಅಂತನಾ? ಗಿರಿಯಪ್ಪನವ್ರೆ, ನಿಮ್ಗೆಲ್ಲ ಸತ್ಯ ಗೊತ್ತಿದೆ ಅಂತ ಹೇಳ್ತಾ ಇದ್ದೀನಿ. ನೀವ್ ಹೇಳೋ ಹಾಗೆ ನಿಮ್ಮ ರವಿರಾಜ್ ಸರ್ಗೆ ಹೃದಯ, ಅಂತಃಕರಣ ಅನ್ನೋದು ಇರೋದೇ ಆಗಿದ್ದಿದ್ರೆ ಅವ್ರ ತಾಯಿಗೆ ಹೆದರ್ಕೊಂಡು ನಮ್ಮದವ್ರ ಕೈ ಬಿಡ್ತಾ ಇರ್ಲಿಲ್ಲ. ಅದು ಗಂಡಸಿನ ಲಕ್ಷಣನೂ ಅಲ್ಲ. ಅಷ್ಟೇ ಯಾಕೆ, ನಾನು ಅಬೋರ್ಷನ್ ಇಂದ ತಪ್ಪಿಸ್ಕೊಂಡು ಓಡ್ ಹೋಗ್ತಾ ಇದ್ನಲ್ಲ, ಅದು ದೇವ್ರ ತರ ನೀವು ಬಂದು ಕಾಪಾಡಿದ್ದಕ್ಕೆ. ಅಂಥ ಪರಿಸ್ಥಿತಿನಲ್ಲೂ ಅಂಥ ನೋವ್ನಲ್ಲೂ ಅಂಗೈಯಲ್ಲಿ ಜೀವ ಹಿಡ್ಕೊಂಡು ಓಡ್ತಾ ಇದ್ರು. ಕ್ಷಣ ಕ್ಷಣಕ್ಕೂ ನಾನು ದಾರಿ ಕಾಯ್ತಾ ಇದ್ದೆ, ರವಿರಾಜ್ ಬರ್ತಾರೇನೋ ಅಂತ. ಆ ಪರಿಸ್ಥಿತಿನಲ್ಲಿ ನನಗಿದ್ದು ಭರವಸೆ, ಆಸರೆ ಅಂದ್ರೆ ಅವರೊಬ್ರೆ. ಅವ್ರು ಬರ್ಲಿಲ್ಲ. ಯಾಕೆ ಬರ್ಲಿಲ್ಲ ಹೇಳಿ ಗಿರಿಯಪ್ಪನವ್ರೆ, ಯಾಕೆ ಬರ್ಲಿಲ್ಲ? ಕಾರಣ ಇದೆ ಮೇಡಮ್. ಅದು ಅವ್ರ ತಾಯಿಯಿಂದ ಸ್ಟ್ರಿಕ್ಟ್ ಆಗಿ ಆರ್ಡರ್ ಆಗಿತ್ತು. ಅವ್ರೇನಾರು ನಿಮ್ಮ ಹಿಂದೆ ಬರೋದಾಗ್ಲಿ ಹುಡುಕೋದಾಗ್ಲಿ ಮಾಡಿದರೆ ನಿಮ್ಮನ್ನು ಕೊಲಿಸ್ತೀನಿ ಅಂತ ಹೇಳಿದ್ರು ಅವ್ರ ತಾಯಿ. ಅವ್ರ ತಾಯಿ ಏನು ಮಾಡೋಕ್ಕೂ ಹೇಸಲ್ಲ. ನಂದಿನಿ ಬದುಕಿದ್ರೆ ಯಾವತ್ತಾದರೂ ನನಗೆ ಸಿಕ್ಕೇ ಸಿಗ್ತಾಳೆ ಅನ್ನೋ ನಂಬಿಕೆಯಿಂದನೇ ಕಾಯ್ತಾಯಿದ್ರು ಮೇಡಮ್. ಹೌದು ಮೇಡಮ್,
ಅವ್ರು ಇವತ್ತಿಗೂ ಈ ಕ್ಷಣಕ್ಕೂ ನಿಮ್ಮನ್ನು ಹುಚ್ಚಿನ ಥರ ಪ್ರೀತಿ ಮಾಡ್ತಾ ಇದ್ದಾರೆ ಮೇಡಮ್. ಮೇಡಮ್, ನೀವಂದ್ರೆ ಜೀವ, ಉಸಿರು. ನಿಮ್ಮನ್ನು ಅವ್ರು ಎಷ್ಟು ಪ್ರೀತಿಸ್ತಾರೆ ಅಂತ ಇದೊಂದು ಉದಾಹರಣೆ ಸಾಕು. ಅಮ್ಮ ಎಷ್ಟೇ ಪ್ರಯತ್ನ ಪಟ್ಟರು ಅವ್ರು ಬೇರೆ ಮದುವೆ ಆಗಲಿಲ್ಲ ಮೇಡಮ್. ಆ ಬಗ್ಗೆ ಯೋಚಿಸ್ಲೂ ಇಲ್ಲ. ಬದುಕಿರೋವರೆಗೂ ನಂದಿನಿನೇ ನನ್ನ ಪ್ರಾಣ ಅಂತ ಈಗಲೂ ಕಾಲ ಕಳೀತಾ ಇದ್ದಾರೆ ಮೇಡಮ್. ಮೇಡಮ್, ನಿಮ್ಗೆ ಗೊತ್ತಾ, ಕುಸುಮ ಅಂದರೆ ಅವರಿಗೆ ಪಂಚಪ್ರಾಣ. ಮಗಳು ಅನ್ನೋ ಪ್ರೀತಿ ಇಲ್ದಿದ್ರೆ ಪ್ರತಿದಿನ ಸ್ಕೂಲ್ ಹತ್ರ ಹೋಗಿ ಯಾಕೆ ನೋಡ್ತಾ ಇದ್ರಿ ಹೇಳಿ? ಹಗಲು ರಾತ್ರಿ ನಿಮ್ಮಿಬ್ರದ್ದೇ ಚಿಂತೆ ಅವರಿಗೆ. ಕಿರಿಯಪ್ಪನವ್ರೆ, ನಾನಿನ್ ಬರ್ತೀನಿ. ಹೋಗಿ ಬನ್ನಿ ಮೇಡಮ್. ಆದರೆ ಕೊನೆಯದಾಗಿ ಒಂದು ಮಾತು ಹೇಳ್ತೀನಿ ಕೇಳಿ. ನಮ್ಮ ರವಿರಾಜ್ ಸರ್ ಅಂತ ಒಳ್ಳೆ ವ್ಯಕ್ತಿ ಸಿಕ್ಕಿರೋದು ನಿಮ್ಮ ಪುಣ್ಯ. ಮಂಜೋರೆ, ಏನು ಅಷ್ಟೊಂದು ಡೀಪಾಗಿ ಯೋಚನೆ ಮಾಡ್ತಿದ್ದೀರಾ? ಅರುಣ್, ಜೀವನ ಅನ್ನೋದು ಎಷ್ಟು ವಿಸ್ಮಯ, ವಿಚಿತ್ರ ಅಲ್ವಾ? ಈ ಬದುಕಿನ ದಾರಿಲಿ ಯಾರಿಂದ ಯಾರಿಗೋ ಸಹಾಯ ಆಗೋದು, ಎಲ್ಲಿಂದೆಲ್ಲಿಗೋ ಬಾಂಧವ್ಯ ಬೆಸೆಯೋದು. ನೋಡು, ರವಿರಾಜ್ ಸರ್ ಯಾರು ಅಂತಲೇ ನನಗೆ ಗೊತ್ತಿಲ್ಲ. ಅವ್ರು ಯಾರೋ, ನಾನು ಯಾರೋ, ಅವ್ರ ಪರಿಚಯ ಕೂಡ ನನಗಿಲ್ಲ. ಈಗ ನೋಡು, ರವಿರಾಜ್ ಸರ್ ಇಂದ ನನಗೆಂಥ ಸಹಾಯ ಆಗಿದೆ. ನಂದಿನಿ ಅಕ್ಕ ನಮಗ್ ಗೊತ್ತು. ಇಲ್ಲಿ ನೋಡಿದ್ರೆ ರವಿರಾಜ್ ಸರ್ ಬಾಳಲ್ಲಿ ನಂದಿನಿ ಅಕ್ಕನ ಪ್ರೀತಿ ಹೆಜ್ಜೆ ಗುರುತು. ಮಂಜೋರೆ, ನೀವು ಹೇಳಿದ ನಂಗೆ ತಕ್ಷಣಕ್ಕೆ ಅರ್ಥ ಆಗಿಲ್ಲ ಅಂತಂದ್ರು ನಿಮ್ಮ ಮಾತಿನ ಸೂಕ್ಷ್ಮತೆ ನಂಗೆ ಅರ್ಥ ಆಯ್ತು. ನೀವು ಹೇಳಿದ ನಿಜ. ಎಲ್ಲಿಂದೆಲ್ಗೋ ಬೆಸುಗೆ ಬಾಂಧವ್ಯ. ಆದರೆ ಒಂದು ಮಾತಂತೂ ಸತ್ಯ, ಒಳ್ಳೆಯವ್ರಿಗೆ ಒಳ್ಳೆಯವರು ಅಂತ ಎಲ್ರಿಗೂ ಸಿಗಲ್ಲ. ಅದು ಕೂಡ ಅವ್ರವ್ರ ಹಣೆ ಬರ ಅದೃಷ್ಟ ಅಷ್ಟೇನೆ. ಅರುಣ್, ರವಿರಾಜ್ ಸರ್ ಅವರು ನನ್ನ ಬದುಕಿಗೆ ಹೊಸ ಬೆಳಕು ಕೊಟ್ಟಿದ್ದಾರೆ. ಆದ್ರೆ ಅವ್ರ ಬಾಳೆ ನೆಮ್ಮದಿ ಇಲ್ಲದ ಕತ್ಲಿನ ಬದುಕಾಗಿದೆ. ನಂದಿನಿ ಅಕ್ಕ ಕೂಡ ನನಗೆ ನಮ್ಮ ಮನೆಗೆ ತುಂಬಾ ಸಹಾಯ ಮಾಡಿದ್ದಾರೆ ಅರುಣ್. ಅವ್ರ ಬಾಳು ಕೂಡ ಹಸನಾಗಿಲ್ಲ. ಅದಕ್ಕೋಸ್ಕರ ನಾವು ನಂದಿನಿ ಅಕ್ಕನ್ನು ರವಿರಾಜ್ ಸರ್ನು ಒಂದ್ ಮಾಡ್ಬೇಕು. ರವಿರಾಜ್ ಸರ್ ತುಂಬಾ ಒಳ್ಳೆಯವರು, ಅದ್ರಲ್ಲಿ ಅನುಮಾನನೇ ಇಲ್ಲ. ನಂದಿನಿ ಅಕ್ಕ ಅವ್ರಿಗಿಂತ ತುಂಬಾ ಒಳ್ಳೆಯವರು. ಅವರಿಂದ ನನ್ಗಾಗಿರೋ ಸಹಾಯದ ಋಣನ ಈ ಮುಖಾಂತರ ನಾನು ತೀರಿಸಿ ಋಣಮುಕ್ತಳಾಗಬೇಕು. ಮಂಜು ಅವರೇ, ನೀವು ಹೇಳ್ತಿರೋದೆಲ್ಲ ನಿಜ. ನನಗೂ ಹಾಗೆ ಅನ್ನಿಸ್ತದೆ. ಆದರೆ ಇದು ಕೆಲವರು ವೀಕ್ನೆಸ್. ಚಿಕ್ಕ ಚಿಕ್ಕ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ನ ಆಗಿಂದಾಗಲೇ ಯೋಚನೆ ಮಾಡಿ ಸರಿ ಮಾಡ್ಕೊಳ್ದೆ ಹೋದರೆ ಮುಂದೆ ದೊಡ್ಡ ಕಂದಕನೇ ನಿರ್ಮಾಣ ಆಗ್ಬಿಡುತ್ತೆ. ಮೊದಲು ನಾವು ಹುಷಾರಾಗಿರಲ್ಲ, ಅಷ್ಟಲ್ಲಿ ಕಾಲ ಮಿಂಚೋಗ್ಬಿಟ್ಟಿರುತ್ತೆ. ಕೆಟ್ಟ ಪರಿಸ್ಥಿತಿಗಳು ಸಂಚು ಮಾಡಿ ಆ ಕಂದಕಕ್ಕೆ ನಮ್ಮನ್ನು ಬೀಳ್ಸೋ ಪ್ರಯತ್ನ ಮಾಡ್ತಾನೆ ಇರುತ್ತೆ. ಆ ಟೈಮಲ್ಲಿ ಬೇರೆಯವರಾದರೂ ಕಂದಕಕ್ಕೆ ಸೇತುವೆ ಹಾಕೋ ಪ್ರಯತ್ನ ಮಾಡಬೇಕು. ಹೌದು ಅರುಣ್, ನಾವೀಗ ಸೇತುವೆ ಕಟ್ಬೇಕು. ಅವರಿಬ್ರ ಪ್ರೀತಿ ಸಂಬಂಧಕ್ಕೆ ನಂಬಿಕೆಯ ದಾರಿ ಸೇತುವೆ ಇದೆ ಅನ್ನೋದನ್ನ ತೋರಿಸ್ಕೊಡ್ಬೇಕು. ಅವರಿಬ್ಬರನ್ನು ಒಂದ್ ಮಾಡ್ಬೇಕು ಅರುಣ್. ಹೌದು, ಒಂದ್ ಮಾಡ್ಲೇಬೇಕು. ಹೌದು ಮಂಜು ಅವರೇ, ಅವರಿಬ್ರು ಚೆನ್ನಾಗಿರ್ಬೇಕು.
ನನಗೆ ಯಾಕೆ ನಿದ್ದೆ ಬರ್ತಾ ಇಲ್ಲ? ಅರು, ಎಲ್ರ ಕಷ್ಟಕ್ಕೂ ಸಹಾಯ ಮಾಡಬೇಕು ಅನ್ನೋ ನಿನ್ನ ರೀತಿನೇ ಚಂದ ಕಣೋ. ರವಿರಾಜ್ ಸರ್ನು ನಂದಿನಿ ಅಕ್ಕನೂ ಒಂದು ಮಾಡಬೇಕು ಅಂತ ಯೋಚಿಸ್ತೀಯ. ಆದರೆ ನಾನು ನೀನು ಒಂದಾಗಬೇಕು ಅಂತ ಯೋಚಿಸಲ್ವಾ? ಮಂಜು ಅವರೇ, ಯಾಕೆ ಅಂತ ಗೊತ್ತಿಲ್ಲ. ನನಗೇನಾಗಿದೆ ಅಂತ ಅರ್ಥ ಆಗ್ತಿಲ್ಲ. ಊಟ ಸೇರ್ತಾ ಇಲ್ಲ, ಸರಿಯಾಗಿ ನಿದ್ರೆ ಬರ್ತಾ ಇಲ್ಲ. ನನ್ನ ಮನ್ಸು ಯಾಕೋ ಏನೋ ಹಂಬಲಿಸ್ತಿರಂಗೆ ಅನಿಸ್ತಿದೆ. ಈ ಮನಸ್ಸು ನಿಮಗೆ ಸೋಲ್ತಿದೇನೋ ಅಂತ ಅನ್ನಿಸ್ತಾ ಇದೆ. ಅಲ್ಲ, ಮೊದಲೆಲ್ಲ ನಾನು ನೀವೇ ಮಂಜು ಅಂತ ಒಪ್ಕೊಳ್ಳೋದಕ್ಕೆ ಆಗ್ತಾನೆ ಇರಲಿಲ್ಲ. ಆದರೆ ಇವಾಗ ಎಲ್ಲರೂ ನೀವೇ ಮಂಜು ಅಂತ ಒಪ್ಕೊಬೇಕಾರೆ ನಂದೇನು ಅನ್ನೋ ತೀರ್ಮಾನಕ್ಕೆ ಬರೋಂಗಾಗಿದೆ. ಅರುಣ್, ನನಗೆ ನಿನ್ನ ಪ್ರೀತಿ ಬೇಕು. ನಿನ್ನ ಪ್ರೀತಿಲಿ ನನ್ನ ಪ್ರೀತಿ ಬೆರಿಬೇಕು. ಒಂದಂತೂ ಸತ್ಯವಾಗಿ ಹೇಳ್ತಾ ಇದ್ದೀನಿ ಮಂಜು ಅವರೇ, ನೀವೇ ಮಂಜು ಅಂತ ನಾನಂತೂ ಒಪ್ಕೊಂಡ್ಬಿಟ್ಟಿದ್ದೀನಿ. ಹಾಗಿದ್ಮೇಲೆ ಈ ಬಹುವಚನ ಎಲ್ಲ ಯಾಕೆ ಬೇಕು ಅಲ್ವಾ? ಪ್ರೀತಿ ವಿಚಾರದಲ್ಲಿ ಬಹುವಚನ ಅನ್ನೋದು ಪ್ರೀತಿಯಿಂದ ಬಹು ದೂರ ಇರೋರ್ಗೆ ಮಾತ್ರ. ಏಕವಚನ ಅನ್ನೋದು ನಾವಿಬ್ರು ಒಂದೇ ಅನ್ನೋ ಭಾವ. ಅರುಣ್, ಹೇಳ್ತೀನಿ ಕಣೋ, ಹೇಳೇ ಹೇಳ್ತೀನಿ. ನಿನ್ನ ಬಗ್ಗೆ ನನಗಿರೋ ಪ್ರೀತಿನ ಹೇಳೇ ಹೇಳ್ತೀನಿ. ನನ್ನ ಬದುಕಿನ ಕನಸು ನೀನೇ ಕಣೋ. ಮಂಜೂರೇ, ನನ್ನ ಹೃದಯ ಹೇಳ್ತಾ ಇದೆ, ನಮ್ಮ ಭಾವನೆ ಒಂದೇ, ನಮ್ಮ ಕನಸು ಒಂದೇ, ನಾನು ನೀವು ನಮ್ಮಿಬ್ಬರು ಪ್ರೀತಿನೂ ಒಂದೇ ಅಂತ. ಆದರೆ ಇದೆಲ್ಲ ಸಾಧ್ಯನಾ? ನಾನೆಲ್ಲಿ, ನೀವೆಲ್ಲಿ? ಅರುಣ್, ಇಷ್ಟು ದಿನ ನೀನು ಮುಚ್ಚಿಟ್ಟಿದ್ದು ಬಚ್ಚಿಟ್ಟಿದ್ದು ನಿನ್ನ ಪ್ರೀತಿ ಎಲ್ಲ ಗುಟ್ಟನ್ನು ನಿನ್ನ ಹೃದಯ ಗೊತ್ತಾಗೋ ರೀತಿ ರಟ್ ಮಾಡ್ತೀನಿ. ಐ ಲವ್ ಯು ಅರುಣ್. ಐ ಲವ್ ಯು. ನಿಜ ನಿಜ ಮಂಜು ಅವರೇ, ನೀವು ಆಕಾಶದಲ್ಲಿ ನಗ್ನಗ್ತಾ ಇರೋ ಚಂದ್ರ ಇದ್ದಂಗೆ. ಆದರೆ ನಾನು ನಿಮ್ಮನ್ನು ನೋಡ್ಬೋದು, ಸಂತೋಷ ಪಡ್ಬೋದು, ಆಸೆ ಪಡ್ಬೋದು. ನೀವು ಹೌದು ಕುಸುಮ, ಇವರೇ ನಿನ್ನಪ್ಪ ಮಗಳೇ, ಇವರೇ ನಿನ್ನಪ್ಪ.